ಮಾಸ್ಟರ್ಸ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆತ್ಮಜ್ಞಾನ ಮತ್ತೆ ಕಾಸ್ಮಿಕ್ ಎನರ್ಜಿ, ಈ ಎರಡ್ರ ಬಗ್ಗೆನು ಇವತ್ತು ಮಾತಾಡೋಣ ಮಾಸ್ಟರ್ಸ್. ಸೊ ಪತ್ರಿಜಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆತ್ಮಜ್ಞಾನ ಅನ್ನೋದು ಪ್ರತಿಯೊಬ್ಬರು ತಿಳಿಬೇಕು, ಕಲಿಬೇಕು, ಪಡಿಬೇಕು. ಮೂರು ಹೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಡಿಬೇಕು, ಅದನ್ನ ಕಲಿಬೇಕು ಅಂತ ಹೇಳ್ತಾರೆ ಆತ್ಮಜ್ಞಾನದ ಬಗ್ಗೆ. ಸೊ ಮಾಸ್ತೀರಾ, ಸೊ ಅಂದ್ರೆ ಆತ್ಮಜ್ಞಾನ ಅಂತಂದ್ರೆ ಫಸ್ಟ್ ನಾವೆಲ್ಲ ಏನ್ ಅನ್ಕೊಂಡಿರ್ತೀವಿ, ನಾನು ಅಂತಂದ್ರೆ ಫಿಸಿಕಲ್ ಬಾಡಿ ಮತ್ತೆ ಮನಸ್ಸು ಈ ಎರಡು ಸೇರಿ ನಾನು ಅಂತ ನಾವ್ ಅನ್ಕೊಂಡಿರ್ತೀವಿ. ಅದ್ ತಪ್ಪಲ್ಲ. ಎಲ್ರಿಗೂ ಧ್ಯಾನಕ್ಕೆ ಬರೋ ಮುಂಚೆ, ಸ್ಪಿರಿಚುಯಾಲಿಟಿಗೆ ಬರೋ ಮುಂಚೆ ನಾನು ಅಂತಂದ್ರೆ ಒಂದು ಫಿಸಿಕಲ್ ಬಾಡಿ ಮತ್ತೆ ಒಂದು ಬುದ್ಧಿ ಮನಸ್ಸು, ಇಷ್ಟು ನಾನು ಅಂತ ಅನ್ಕೊಂಡಿರ್ತೀವಿ ಎಲ್ಲರೂನು. ಯಾವಾಗ ನಾನು ಬರೀ ಫಿಸಿಕಲ್ ಬಾಡಿ ಅಲ್ಲ, ನಾನು ಆತ್ಮಸ್ವರೂಪ ಅಂತ ಯಾವಾಗ ಅನ್ಕೊಳ್ತೀವೋ, ಆತ್ಮಸ್ವರೂಪ ಅಂದ ತಕ್ಷಣ ಅವಾಗ ನಾನು ತಿಳ್ಕೊಬೇಕಲ್ವಾ. ಆತ್ಮಸ್ವರೂಪ ಸರಿ, ನಾನು ಹೇಗ್ ತಿಳ್ಕೊಳ್ಳೋದು ಅಂತ ತಿಳ್ಕೊಳ್ಳೋದೆ ನಾವು. ನನ್ನನ್ನು ನಾನು ತಿಳ್ಕೊಳ್ಳೋದು ಯಾವಾಗ ಸಾಧ್ಯ? ಧ್ಯಾನ ಮಾಡ್ತಾ ಮಾಡ್ತಾ ನಾವು ಯಾವಾಗ ಆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಇದೆಲ್ಲದ್ರ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಅದು ಗೊತ್ತಾದಾಗ ನಾವು ಎಷ್ಟು ಜಾಸ್ತಿ ಸಾಧನೆ ಮಾಡ್ತೀವೋ ಅಷ್ಟು ಜಾಸ್ತಿ ನಾವು ಆ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ತಗೊಂಡು, ಬರೀ ಅಂದ್ರೆ ಜಸ್ಟ್ ಶ್ವಾಸದ ಮೇಲೆ ಗಮನ ಅಷ್ಟೇ. ಆ ಶ್ವಾಸದ ಮೇಲೆ ಗಮನ ಇಡ್ತಾ 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 ನಾವು ಧ್ಯಾನ ಮಾಡ್ತಾ ಬಂದಾಗ ಏನಾಗುತ್ತೆ, ನಾನು ಅಂದ್ರೆ ಆತ್ಮ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆತ್ಮದ ಬಗ್ಗೆ ಜ್ಞಾನ ಪಡೆಯೋದು. ನಾನ್ ಆತ್ಮ ಯಾಕೆ ಈ ದೇಹದೊಳಗೆ ಬಂದಿದೆ, ಅದಕ್ಕೊಂದು ಉದ್ದೇಶ ಇರ್ಬೇಕಲ್ವಾ. ಆ ಉದ್ದೇಶನ ತಿಳ್ಕೊಳ್ಳೋಂಥದ್ದೇ ಆತ್ಮಜ್ಞಾನ. ಆತ್ಮಜ್ಞಾನ ತಿಳ್ಕೊಂಡು ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು. ಆತ್ಮ ಅಂದ್ರೆ ಒಂದು ಪರ್ಪಸ್ ಇಟ್ಕೊಂಡು ಬಂದಿರುತ್ತೆ, ಇಲ್ಲಿ ಜನ್ಮ ತಗೊಂಡಿರುತ್ತಲ್ವಾ. ಆ ಪರ್ಪಸ್ ನ ತಿಳ್ಕೊಳ್ಳೋದು, ಅದು ನಾವು ಅನುಭವದ ಮೂಲಕನೇ ತಗೋಬೇಕು. ಯಾವಾಗ ಸಾಧನೆ ಮಾಡ್ತಾ ಮಾಡ್ತಾ ಜಾಸ್ತಿ ಏನಾಗುತ್ತೆ, ನಮ್ ಥರ್ಡ್ ಐ ಆಕ್ಟಿವೇಟ್ ಆಗ್ಬಿಟ್ಟು ನಮ್ಮೊಳಗಡೆ ಎಲ್ಲ ಸೂಕ್ಷ್ಮ ಶರೀರ ಇದೆ ಅನ್ನೋದು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ನಾವು ತಿಳ್ಕೊಳಕ್ಕೆ ಸಾಧ್ಯ. ಸೊ ಸರ್ ಏನ್ ಹೇಳ್ತಾರೆ ಪತ್ರಿಜಿ ಸರ್, ಈ ಆತ್ಮಜ್ಞಾನ ಅನ್ನೋದು ತಿಳಿಬೇಕು, ಕಲಿಬೇಕು, ಮತ್ತೆ ಅದನ್ನ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆತ್ಮಜ್ಞಾನ ತಿಳಿಬೇಕು, ಕಲಿಬೇಕು, ಪಡಿಬೇಕು, ಆಗ್ಲೇ ಅರ್ಥ ಆಗೋದು. ಆತ್ಮಜ್ಞಾನ ಅಂದ್ರೆ ನಮ್ಮನ್ನ ನಾವು ಎಕ್ಸ್ಪೀರಿಯನ್ಸ್, ನಾವೇ ಅದ್ರದ್ದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು. ಒಬ್ರು ಹೇಳೋದು ಥಿಯರಿ ಅಲ್ಲ. ಈ ಆತ್ಮಜ್ಞಾನ ಅಂದ್ರೆ ಥಿಯರಿ ಖಂಡಿತ ಅಲ್ಲ. ನಮ್ಮನ್ನ ನಾವು ಅದನ್ನ ಒಂದ್ ಸೆಕೆಂಡ್ ಮಾಸ್ಟರ್ಸ್. ಸೊ ಮಾಸ್ಟರ್ಸ್, ಆತ್ಮಜ್ಞಾನ ಅನ್ನೋದು ಒಬ್ರು ಹೇಳೋದಲ್ಲ, ಅದು ಥಿಯರಿ ಕೇಳೋದಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದನ್ನ ನಾವು ತಿಳ್ಕೊಳ್ಳೇಬೇಕು, ಪಡ್ಕೊಳ್ಳೇಬೇಕು. ಯಾವ್ದ್ರಿಂದ ಇದನ್ನ ತಿಳ್ಕೊಬೇಕು, ಪಡಿಬೇಕು ಅಂದಾಗ ಯಾವ ತರ ನಾವು ಸಾಧನೆ ಮಾಡ್ಬೇಕು ಅಂದ್ರೆ, ಜಸ್ಟ್ ಆ ಶ್ವಾಸದ ಕಡೆ ಗಮನ ಇಡ್ತಾ ರೆಗ್ಯುಲರ್ ನಾವು ಆನಾಪಾನಸತಿ ಏನ್ ಮಾಡ್ತೀವಿ, ಆನಾಪಾನಸತಿನ ರೆಗ್ಯುಲರ್ ಆಗಿ ಜಾಸ್ತಿ ಟೈಮ್ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ, ಓನ್ಲಿ ಬ್ರೆತ್ ಮೇಲೆ ಕಾನ್ಸಂಟ್ರೇಟ್, ಇನ್ನೇನು ಇಲ್ಲ, ಜಸ್ಟ್ ಆ ಬ್ರೆತ್ ನ ಗಮನಿಸ್ತಾ ಇರ್ಬೇಕಷ್ಟೆ. ಅದು ಮಾಡ್ತಾ 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 ನಮಗೆ ಈ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನಮಗೆ ಪೇಷನ್ಸ್ ಬೇಕಷ್ಟೆ. ಆ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನಾವು ನಮ್ಮ ಆತ್ಮನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಆತ್ಮ ಪ್ಲಸ್ ಜ್ಞಾನ, ಆತ್ಮ ಪ್ಲಸ್ ವಿಜ್ಞಾನ ಈಸ್ ಈಕ್ವಲ್ ಟು ಆತ್ಮ ಜ್ಞಾನ ಆಗುತ್ತೆ. ಅಂದ್ರೆ ಈ ಜ್ಞಾನ ಅನ್ನೋದು ವಿಜ್ಞಾನದಲ್ಲಿರುವ ಒಂದು ಸೂಕ್ಷ್ಮ ರೂಪ ಅಷ್ಟೇ. ಜ್ಞಾನ ಅಂದ್ರೆ ವಿಜ್ಞಾನದಲ್ಲಿರುವ ಒಂದು ಸೂಕ್ಷ್ಮ ರೂಪ. ಅದೇ ವಿಜ್ಞಾನ ಅಂತಂದ್ರೆ ಏನು ಅಂತಂದ್ರೆ, ಜ್ಞಾನದಲ್ಲಿರುವ ವಿಶ್ವರೂಪ ಅಂತ ಹೇಳ್ತಾರೆ. ಪತ್ರಿಜಿ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಜ್ಞಾನ ಅಂದ್ರೆ ವಿಜ್ಞಾನದಲ್ಲಿರುವ ಒಂದು ಸೂಕ್ಷ್ಮ ರೂಪ ಅಷ್ಟೇ. ಅದೇ ವಿಜ್ಞಾನ ಅಂದ್ರೆ ಏನು ಅಂತಂದ್ರೆ ವಿಶೇಷವಾದ ಜ್ಞಾನದ ವಿಶ್ವರೂಪ. ಹಾಗಾಗಿ ಪ್ರತಿಯೊಬ್ಬರು ಈ ಆತ್ಮಜ್ಞಾನನ ಪಡಿಲೇಬೇಕು. ಆತ್ಮಜ್ಞಾನನ ಪಡೀದಿಲ್ದಿರೋನು ಆತ್ಮ ಅಜ್ಞಾನಿ ಅಂತ ಹೇಳ್ತಾರೆ. ಹಂಗಾಗಿ ನಾವ್ ಈ ಮಾನವ ಜನ್ಮ ತಗೊಂಡು ಹುಟ್ಟಿದ್ಮೇಲೆ ಪ್ರತಿಯೊಬ್ರು ನಾವು ನಮ್ಮ ಆತ್ಮದ ಜ್ಞಾನವನ್ನ ಮೂಡಿಸ್ಕೋಬೇಕು. ಅದು ಯಾವ್ದ್ರಿಂದ? ನಮ್ಮಿಂದ ನಾವು, ನಮ್ಮ ಎಕ್ಸ್ಪೀರಿಯನ್ಸ್ ಇಂದಾನೇ ನಾವು ಅದನ್ನ ಮೂಡಿಸ್ಕೋಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಜಸ್ಟ್ ಶ್ವಾಸದ ಮೇಲೆ ಗಮನ ಕೊಡ್ತಾ ಅದನ್ನ ನಾವು ಗಮನಿಸ್ಕೋಬೇಕು. ಸೊ ಈಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆಲ್ಲ ಗೊತ್ತಾಯ್ತು, ನಾನಂದ್ರೆ ಒಂದು ಆತ್ಮನು ಅಂತಂದ್ಬಿಟ್ಟು. ಸರಿ, ಆತ್ಮ ಬರೋಕೆ ಮುಂಚೆ, ಆತ್ಮ ಅನ್ನೋ ಒಂದು ಅವಗಾಹನೆ ಬರೋ ಮುಂಚೆ, ನಾನು ಅಂತಂದ್ರೆ ಒಂದು ಭೌತಿಕ ದೇಹ ಮತ್ತೆ ಮನಸ್ಸು. ಸೊ ಬೆಳಗ್ಗೆ ಎದ್ದಾಗಿಂದಾನು ನನ್ನ ಬಾಡಿ ಅಂತಂದ್ರೆ ಒಂದು ಮನಸ್ಸಿದೆ, ಭೌತಿಕ ಫಿಸಿಕಲ್ ಬಾಡಿ ಇದೆ. ಸೊ ಇದು ನಾವು ಬೆಳಗ್ಗೆ ಎದ್ದಾಗಿಂದ ಆಕ್ಟಿವ್ ಆಗಿ ಓಡಾಡ್ತಿರ್ತೀವಿ, ಎಲ್ಲಾ ಕೆಲ್ಸಗಳು ಮಾಡ್ಕೊಂತಿರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಇದೆಲ್ಲ ಮಾಡೋದಕ್ಕೆ ಶಕ್ತಿ ಅನ್ನೋದು ಬೇಕಲ್ವಾ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ನಮಗೆ ಶಕ್ತಿ ಇದ್ರೇನೆ ನಾವೆಲ್ಲ ಕೆಲ್ಸಗಳು ಮಾಡಕ್ಕೆ ಸಾಧ್ಯ, ತುಂಬಾ ಆಕ್ಟಿವ್ ಆಗಿರಕ್ಕೆ ಸಾಧ್ಯ. ಎಲ್ಲಿಂದ ಶಕ್ತಿ ಬರುತ್ತೆ? ನನಗ್ ಶಕ್ತಿ ಬರ್ಬೇಕು ಅಂದ್ರೆ ಫಿಸಿಕಲ್ ಬಾಡಿಗೂ ಶಕ್ತಿ ಬೇಕು, ಮನಸ್ಸಿಗೂ ಶಕ್ತಿ ಬೇಕು. ಸೊ ಈ ಫಿಸಿಕಲ್ ಬಾಡಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ನಾವು ತಗೊಳ್ಳೋ ಫುಡ್ ಇಂದ ಬರುತ್ತೆ ಶಕ್ತಿ. ಹಂಗಾರೆ ಮನಸ್ಸಿಗೆ ಎಲ್ಲಿಂದ ಶಕ್ತಿ ಬರುತ್ತೆ?
ಯಾವ ಕಡೆಯಿಂದ ಬರುತ್ತೆ ಮನಸ್ಸಿಗೆ ಶಕ್ತಿ ಅಂದಾಗ, ಆ ಮನಸ್ಸಿಗೆ ಎನರ್ಜಿ ಸಿಗುತ್ತಲ್ಲ, ಯಾವಾಗ ಸಿಗುತ್ತೆ ಎನರ್ಜಿ? ನೀವು ಮಲ್ಕೊಂಡಿರ್ತೀರಾ, ರೆಸ್ಟ್ ಮಾಡ್ತಾ ಇರ್ತೀರಾ, ಆವಾಗ ಮನಸ್ಸಿಗೆ ಎನರ್ಜಿ ಸಿಗುತ್ತೆ. ಯಾಕೆ ರೆಸ್ಟ್ ಮಾಡುವಾಗ ಮನಸ್ಸಿಗೆ ಎನರ್ಜಿ ಸಿಗುತ್ತೆ ಅಂದ್ರೆ ಅಲ್ಲಿ ಯಾವ ಥಾಟ್ಸು ಇರಲ್ಲ, ನೀವು ಶೂನ್ಯ ಸ್ಥಿತಿಲಿ ಇರ್ತೀರಾ, ಹಂಗಾಗಿ ಅಲ್ಲಿ ನಿಮಗೆ ಎನರ್ಜಿ ಸಿಗುತ್ತೆ. ಅದೇ ನೀವು ಸಾವಿರಾರು ಯೋಚನೆಗಳು ಇಟ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರ್ಲಿಲ್ಲ ಅಂತೀರಾ, 3-4 ದಿನ ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಎನರ್ಜಿನೇ ಇರಲ್ಲ ಅಲ್ಲಿ. ಸೊ ಹಂಗಾಗಿ ಆ ಮನಸ್ಸಿಗೆ ಒಂದು ಎನರ್ಜಿ ಬೇಕು ಅಂತಂದಾಗ ಅದೆಲ್ಲಿಂದ ಬರುತ್ತೆ ಅಂತಂದ್ರೆ ಅದನ್ನ ಕಾಸ್ಮಿಕ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಎಷ್ಟೋ ಜನಕ್ಕೆ ಇದ್ರಲ್ಲಿ ಕಾಸ್ಮಿಕ್ ಎನರ್ಜಿ ಗೊತ್ತಿಲ್ಲ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಯಾರಿಗೆ ಕಾಸ್ಮಿಕ್ ಎನರ್ಜಿ ಅಂದ್ರೆ ಗೊತ್ತಿಲ್ಲ ಅಂತವ್ರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಗೊತ್ತಿಲ್ದಿರೋರು ಶಶಿಕಲಾ ಅವ್ರ ಹ್ಯಾಂಡ್ ರೈಸ್. ಮತ್ತೆ ಇನ್ಯಾರು? ಇನ್ನೆಲ್ಲರಿಗೂ ಗೊತ್ತಾ? ಪ್ರಣೀತಾ ಗೊತ್ತಿಲ್ಲ. ಆಮೇಲೆ ಇನ್ ಬೇರೆಯವ್ರೆಲ್ರಿಗೂ ಗೊತ್ತಿದ್ಯಾ ಕಾಸ್ಮಿಕ್ ಎನರ್ಜಿ ಅಂದ್ರೆ? ಬೇರೆಯವರೆಲ್ಲರಿಗೂ ಗೊತ್ತಿದ್ಯಾ? ಶೈಲಜಾ ವೈಎನ್ ಗೊತ್ತಿಲ್ಲ. ಓಕೆ. ಸೊ ನಾವಿಲ್ಲಿ ಧ್ಯಾನ ಮಾಡುವಾಗ ನಾವು ಹೇಳ್ತಾನೆ ಇರ್ತೀವಿ ಕಾಸ್ಮಿಕ್ ಎನರ್ಜಿಗೋಸ್ಕರ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಹರಿಯುತ್ತೆ, ನಮ್ಮೊಳಗಡೆ ಪ್ರವಾಹದ ತರ ಹರಿತಾ ಇರುತ್ತೆ, ಅದ್ರಿಂದ ನಮ್ಗೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಿರ್ತೀವಿ. ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ಯಥೇಚ್ಛವಾಗಿ ಹರಿಯುತ್ತೆ ಧ್ಯಾನ ಮಾಡುವಾಗ ಅಂತ ಹೇಳ್ತೀವಿ. ಯಾಕೆ ಧ್ಯಾನ ಮಾಡುವಾಗ ಹರಿಯುತ್ತೆ? ಸುಮ್ನೆ ಇದ್ದಾಗ ಯಾಕೆ ಹರಿಯಲ್ಲ ಅಂತಂದಾಗ, ಆ ಎನರ್ಜಿ ಅನ್ನೋದು ನಾನು ಆಗ್ಲೇ ಹೇಳ್ದಂಗೆ ಮನಸ್ಸು ಯಾವಾಗ ಶೂನ್ಯ ಸ್ಥಿತಿಲಿ ಇರುತ್ತೋ ಆವಾಗ ಮಾತ್ರ ಎನರ್ಜಿ ಬರಕ್ಕೆ ಸಾಧ್ಯ. ಹಂಗಾಗಿ ಧ್ಯಾನ ಮಾಡುವಾಗ ನಾವೇನ್ ಮಾಡ್ತೀವಿ? ಶ್ವಾಸದ ಕಡೆ ಗಮನ ಕೊಡ್ತೀವಿ. ಶ್ವಾಸದ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ, ಮನಸ್ಸು ಬೇರೆ ಕಡೆ ಆಲೋಚನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಮನಸ್ಸೇನಾಗುತ್ತೆ, ಶೂನ್ಯ ಸ್ಥಿತಿಗೆ ತಲುಪುತ್ತೆ. ಆವಾಗ ಮನಸ್ಸಂಗೆ ಶೂನ್ಯ ಸ್ಥಿತಿಗೆ ತಲುಪಿದಾಗ ಯಥೇಚ್ಛವಾಗಿ ನಮಗೆ ಆ ಯೂನಿವರ್ಸ್ ಅಲ್ಲಿರೋ ಆ ಪ್ರಾಣಶಕ್ತಿ, ಅದನ್ನೇ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ, ಅದು ಯಥೇಚ್ಛವಾಗಿ ನಮ್ಮೊಳಗೆ ಹರಿತಾ ಇರುತ್ತೆ. ಯಾವಾಗ ಈ ಕಾಸ್ಮಿಕ್ ಎನರ್ಜಿ ಜಾಸ್ತಿ ನಮ್ಮೊಳಗೆ ಹರಿತಾ ಇರುತ್ತೆ ಅವಾಗ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ. ಮಾಮೂಲಿ ಧ್ಯಾನ ಮಾಡಕ್ ಮುಂಚೆ ಎಷ್ಟು ಆಕ್ಟಿವ್ ಆಗಿರ್ತೀವೋ ಅದಕ್ಕಿಂತ ಜಾಸ್ತಿ ಆಕ್ಟಿವ್ ಆಗಿರ್ತೀವಿ. ತಿನ್ನೋದು ಕಡಿಮೆ, ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ತಿನ್ನೋದು ಕಡಿಮೆ ಇರುತ್ತೆ, ಆದ್ರೆ ಆಕ್ಟಿವ್ ಆಗಿರ್ತೀವಿ, ಇನ್ನೂ ಜಾಸ್ತಿ ಆಕ್ಟಿವ್ ಆಗಿರ್ತೀವಿ, ಇನ್ನ ಜಾಸ್ತಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲಿಂದ ಅಂದ್ರೆ ಆ ಒಂದು ಪ್ರಾಣಶಕ್ತಿಯಿಂದ, ಆ ಕಾಸ್ಮಿಕ್ ಎನರ್ಜಿಯಿಂದ ಸಾಧ್ಯ. ಸೊ ಹಾಗಾಗಿ ಎಲ್ರು ಏನ್ ಮಾಡ್ಬೇಕು, ಧ್ಯಾನ ಯಾಕೆ ಮಾಡ್ಬೇಕು ಅಂತೀವಿ ಅಂದ್ರೆ ಈ ಕಾಸ್ಮಿಕ್ ಎನರ್ಜಿ ದೇಹಕ್ಕೆ ಫುಡ್ ಇಂದ ಸಿಗುತ್ತೆ, ಸೊ ಮನಸ್ಸಿಗೆ ಆರೋಗ್ಯ ಕಾಸ್ಮಿಕ್ ಎನರ್ಜಿಯಿಂದ ಬರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯನೂ ಶ್ವಾಸದ ಕಡೆ ಗಮನ ಕೊಡ್ತಾ ಧ್ಯಾನ ಮಾಡ್ಬೇಕು, ಆಗ ನಮ್ಗೆ ಸಾಕಷ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಎನರ್ಜಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಈ ಕಾಸ್ಮಿಕ್ ಎನರ್ಜಿಗೋಸ್ಕರ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಬ್ಬ ನಾರ್ಮಲ್ ಧ್ಯಾನಿ ಏನಾಗ್ತಾನೆ, ಲಾಸ್ಟ್ಗೆ ಆತ್ಮ ಜ್ಞಾನಿ ಆಗ್ತಾನೆ. ಧ್ಯಾನ ಮಾಡ್ತಾ ಮಾಡ್ತಾ ಆ ಜ್ಞಾನ ಬರುತ್ತಲ್ವಾ, ಧ್ಯಾನದಿಂದ ಜ್ಞಾನ. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಆ ಜ್ಞಾನ ಬಂದಾಗ ಏನಾಗುತ್ತೆ, ಒಬ್ಬ ಧ್ಯಾನಿ ಅನ್ನೋನು ಆತ್ಮ ಜ್ಞಾನಿಯಾಗಿ ಆಗ್ತಾನೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಆ ಬುದ್ಧಿ ಪ್ಲಸ್ ದೇಹ ಅಂದ್ರೆ ಆ ಮನಸ್ಸು, ಇದೆರಡು ಯಾವಾಗ ರೆಸ್ಟ್ ಅಲ್ಲಿ ಇರುತ್ತೋ ಆವಾಗ ನಮ್ಗೆ ಆ ಕಾಸ್ಮಿಕ್ ಎನರ್ಜಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ಇದನ್ನ ಆ ದೇಹ ಮತ್ತೆ ಮನಸ್ಸನ್ನ ಒಂದು ಕಡೆ ನಿಲ್ಲಿಸ್ಬೇಕು ಅಂದ್ರೆ ಪಂಚೇಂದ್ರಿಯಗಳನ್ನೆಲ್ಲ ನಾವು ಒಂದು ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸೋದೇ ಧ್ಯಾನ ಅಂತ ಹೇಳ್ತೀವಿ. ಸೊ ಈ ಭೌತಿಕ ಶರೀರ ಮತ್ತೆ ಸೂಕ್ಷ್ಮ ಶರೀರ ಅನ್ನೋದು ನಾವು ಅಂತ ಆಗ್ತೀವಿ. ಸೊ ಇದಕ್ಕೆ ಪೂರ್ಣ ಆರೋಗ್ಯ ಬೇಕು ಅಂತಂದ್ರೆ ನಾವು ಡೈಲಿ ಪ್ರತಿನಿತ್ಯನೂ ಆ ಕಾಸ್ಮಿಕ್ ಎನರ್ಜಿನ ನಾವು ತಗೋಬೇಕಾಗುತ್ತೆ ಮಾಸ್ಟರ್. ಸೊ ಆ ಕಾಸ್ಮಿಕ್ ಎನರ್ಜಿನ ಪಡೆಯಕ್ಕೆ ನಾವೇನ್ ಮಾಡ್ಬೇಕು, ನಿರಂತರವಾಗಿ ಧ್ಯಾನವನ್ನ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಈ ಕಾಸ್ಮಿಕ್ ಎನರ್ಜಿ ಮತ್ತೆ ಪತ್ರಿಜಿಯವ್ರು ಹೇಳ್ತಾರೆ ಹೇಗೆ ನಮ್ಗೆ ಜಾಸ್ತಿ ಸಿಗುತ್ತೆ ಎನರ್ಜಿ, ಎಲ್ಲೆಲ್ಲಿ ಮಾಡೋದ್ರಿಂದ, ಯಾವ ತರ ಮಾಡೋದ್ರಿಂದ ಜಾಸ್ತಿ ಸಿಗುತ್ತೆ ಅಂತ ಪತ್ರಿಜಿಯವ್ರು ನಾವು ಹೇಳಿದಾರಲ್ವಾ. ಒಂದು ಪಿರಮಿಡ್, ಒಂದು ಸಾಮೂಹಿಕ ಧ್ಯಾನ ಮಾಡ್ಬೇಕು, ಸಾಮೂಹಿಕ ಧ್ಯಾನ ಮಾಡ್ಬೇಕು, ಪಿರಮಿಡ್ ಕೆಳಗ್ ಧ್ಯಾನ ಮಾಡ್ಬೇಕು, ಹುಣ್ಣಿಮೆ ದಿನಗಳಲ್ಲಿ ಧ್ಯಾನ ಮಾಡ್ಬೇಕು, ಆವಾಗ ಯಥೇಚ್ಛವಾಗಿ ನಮ್ಗೆ ಕಾಸ್ಮಿಕ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಪಿರಮಿಡ್ ಕೆಳಗ್ ಮಾಡಿದಾಗ ಕಾಸ್ಮಿಕ್ ಎನರ್ಜಿ ಹೇಗ್ ಜಾಸ್ತಿ ಸಿಗುತ್ತೆ ಅಂದ್ರೆ, ಆ ಆಂಗಲ್ ಏನಿದೆ ಅದರದ್ದು, ಆ ಆಂಗಲ್ ಇಂದ ಏನಾಗುತ್ತೆ, ಯೂನಿವರ್ಸ್ ಇಂದ ಗ್ರಾವಿಟೇಷನಲ್ ಫೋರ್ಸ್ ಇಂದ ಆ ಕಾಸ್ಮಿಕ್ ಎನರ್ಜಿ ಬರ್ತಾ ಇರುತ್ತೆ, ನಮಗೆ ಕೆಳಗಡೆ ಬರ್ತಾ ಇರುತ್ತೆ ಭೂಮಿಗೆ. ಬರುವಾಗ ಆ ಸ್ಲೋಪ್ ಏನಿದೆ ಪಿರಮಿಡ್ ಅಲ್ಲಿ, ಆ ಒಂದು ಟೆಕ್ನಿಕಲ್ ಇದರಿಂದ ಅಲ್ಲಿ ಜಾಸ್ತಿ ಹೊತ್ತು ಆ ಕಾಸ್ಮಿಕ್ ಎನರ್ಜಿ ಅಲ್ಲಿ ಒಂದು ಪ್ರಭಾವಲಯ ಅಂತ ಒಂದು ಕ್ರಿಯೇಟ್ ಮಾಡುತ್ತೆ, ಅಲ್ಲಿ ಜಾಸ್ತಿ ಹೊತ್ತಿರುತ್ತೆ ಆ ಪಿರಮಿಡ್ ಕೆಳಗಡೆ. ಹಾಗಾಗಿ ನಾವು ಅಲ್ಲಿ ಮಾಡಿದಾಗ ಮೆಡಿಟೇಷನ್ ನಮ್ಗೆ 3 times ಜಾಸ್ತಿ ಎನರ್ಜಿ ಅಲ್ಲಿ ಸಿಗುತ್ತೆ. ಸೊ ನಮ್ಗೆ ಪಿರಮಿಡ್ ಕೆಳಗಡೆ ಮಾಡಿದಾಗ ಒಟ್ಟು ಎನರ್ಜಿ ಹೇಗ್ ಸಿಗುತ್ತೆ ಅಂದ್ರೆ, ಒಂದು ಸಾಮೂಹಿಕ ಧ್ಯಾನ ಮತ್ತೆ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ 9 times ಒಟ್ಟು ಜಾಸ್ತಿ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಸಿಗುತ್ತೆ. ಸೊ ಸಂಪೂರ್ಣವಾದ ಆರೋಗ್ಯ ಬೇಕು ಅಂತಂದಾಗ ನಾವು ಕಾಸ್ಮಿಕ್ ಎನರ್ಜಿ ನಮಗೆ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಸೊ ಒಬ್ಬ ಮನುಷ್ಯ ನಾವು ಇಷ್ಟು ತಿಳ್ಕೊಬೇಕು, ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಒಂದು ಆತ್ಮಜ್ಞಾನ,
ಆತ್ಮಜ್ಞಾನ ಜೊತೆಗೆ ನಮಗೆ ಸಂಪೂರ್ಣವಾದ ಆರೋಗ್ಯ, ಹೆಲ್ದಿ ಆಗಿರ್ತೀವಿ ನಾವು. ಯಾಕೆ ಆ ಎನರ್ಜಿ ಏನ್ ಮಾಡುತ್ತೆ, ಆ ವಿಶ್ವಪ್ರಾಣ ಶಕ್ತಿ ಏನ್ ಮಾಡುತ್ತೆ ನಮ್ಮೊಳಗ್ ಅಂದಾಗ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಎಷ್ಟು ಸೆಲ್ಸ್ ಇದೆ ಅಲ್ವಾ, ಲಕ್ಷಗಟ್ಲೆ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಎಲ್ಲಾನು ಅದೇನ್ ಮಾಡುತ್ತೆ, ರಿಪೇರ್ ಮಾಡ್ತಾ ಬರುತ್ತೆ. ಎಲ್ಲೆಲ್ಲಿ ಡ್ಯಾಮೇಜ್ಡ್ ಸೆಲ್ಸ್ ಇರುತ್ತೋ ಆ ಸೆಲ್ಸ್ನೆಲ್ಲಾನು ಅದು ರಿಪೇರ್ ಮಾಡ್ತಾ ಬರುತ್ತೆ. ಸೊ ಮಾಡ್ತಾ 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 ಹೇಳ್ತೀವಲ್ವಾ, ಇಡೀ ನಾಡಿ ಮಂಡಲ ಶುದ್ಧಿಗೊಳ್ಳುತ್ತೆ ಅಂತ ಹೇಳ್ತೀವಿ. ಎಲ್ಲಾ ಸಿಸ್ಟಮ್, ಏನ್ ಸಿಸ್ಟಮ್ ಇರ್ಲಿ ನಮ್ಮಲ್ಲಿ, ಅದನ್ನೆಲ್ಲಾನು ಅದು ಕ್ಲೆನ್ಸ್ ಮಾಡ್ತಾ ಬರುತ್ತೆ. ಸೊ ಓವರ್ ಆಲ್ ನಾವು ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ, ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ ನಮ್ಮೊಳಗೆ. ಹಾಗಾಗಿ ಯಾರು ಕಣ್ಣು ತೆಗಿದೆ, ಎಷ್ಟು ಸಾಧ್ಯನೋ ಅಷ್ಟು ಕಣ್ಣು ತೆಗಿತಾ ಇದ್ರೆ ಏನಾಗುತ್ತೆ, ಆ ಎನರ್ಜಿ ನಮ್ಮೊಳಗೆ ಅಷ್ಟು ಸಿಗಲ್ಲ, ಅಷ್ಟೊಂದು ಫ್ಲೋ ಆಗಲ್ಲ. ಹಾಗಾಗಿ ಕಣ್ಣು ಮುಚ್ಕೊಂಡು ಬಂದಿದ್ದ ಎನರ್ಜಿ ನಾವು ಮತ್ತೆ ಅದನ್ನ ಕಣ್ಣು ಬಿಟ್ಟ ತಕ್ಷಣ ಏನಾಗೋಗುತ್ತೆ, ಅಲ್ಲಿ ಯೂಸ್ ಮಾಡ್ದಂಗೆ ಆಗೋಗುತ್ತೆ. ಹಾಗಾಗಿ ನಾವು ಮಾಡುವ 1 hour, half an hour ಎಷ್ಟೊತ್ತು ಮಾಡಿದ್ರು ಆದಷ್ಟು ಕಣ್ಣು ಬಿಡದಂಗೆ, ಕಣ್ಣು ಮುಚ್ಕೊಂಡು ಶೂನ್ಯ ಸ್ಥಿತಿಯಲ್ಲಿ ಮನಸ್ಸನ್ನು ಇಟ್ಕೊಂಡು, ಅಂದ್ರೆ ಶೂನ್ಯ ಸ್ಥಿತಿಯಿಂದ ಶ್ವಾಸದ ಕಡೆ ಗಮನ ಕೊಡ್ತಾ ನಾವು ಇದ್ದಾಗ ಕಾಸ್ಮಿಕ್ ಎನರ್ಜಿ ಜಾಸ್ತಿ ನಮ್ಮೊಳಗೆ ಫ್ಲೋ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಫುಲ್ಲು ಚೆನ್ನಾಗ್ ಆಗ್ತಾ ಬರುತ್ತೆ, ಆರೋಗ್ಯವಂತರಾಗ್ತೀವಿ ಅಂತ ಹೇಳ್ತೀವಿ. ಸೊ ಮಾಸ್ಟರ್ಸ್, ಇವತ್ತು ನಾವ್ ಈ ಕ್ಲೆನ್ಸಿಂಗ್ ಪ್ರೊಸೆಸ್ ಆಗ್ತಾ ನಾನು ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ಈ ಗೈಡ್ ಮಾಡೋದು, ಗೈಡೆಡ್ ಮೆಡಿಟೇಷನ್ ಅನ್ನೋದು ಎಲ್ರು ಜಾಸ್ತಿ ಇದಕ್ಕೆ ಡಿಪೆಂಡ್ ಆಗ್ಬೇಡಿ. ಯಾಕೆ ಫಸ್ಟ್ ಗೈಡ್ ಮಾಡ್ತೀವಿ ನಾವು ಅಂತಂದ್ರೆ, ಹೊಸಬ್ರಿಗೆ ಅರ್ಥ ಆಗ್ಲಿ, ಅಲ್ಲಿ ಏನ್ ಪ್ರೋಸೆಸ್ ನಡೀತಾ ಇದೆ ಅನ್ನೋದು ಅರ್ಥ ಆಗ್ಲಿ ಅಂತ ನಾವು ಗೈಡ್ ಮಾಡ್ತೀವಿ. ಆದ್ರೆ ಅದನ್ನೇ ನೀವು ಯಾವಾಗ್ಲೂ ಗೈಡೆಡ್ ಮೆಡಿಟೇಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಲೂಬೇಡಿ, ಅದ್ ಮಾಡ್ಲೂಬಾರ್ದು. ಈಗ ಇಲ್ಲಿ ಕ್ಲಾಸ್ ಅಲ್ಲಿ ತಿಳ್ಕೊಳಕಷ್ಟೇ ಗೈಡೆಡ್ ಮೆಡಿಟೇಷನ್. ಆಮೇಲೆ ನಿಮ್ಗೆ ಒಂದ್ಸಲಿ ಅದೆಲ್ಲ ತಿಳಿದ ಮೇಲೆ ನೀವು ಜಸ್ಟ್ ಒಂದು ಮ್ಯೂಸಿಕ್ ಹಾಕೊಂಡು